ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮತಬೇಟೆಯಲ್ಲಿ ಬ್ಯುಸಿ ಆಗಿರುವ ಕೈ ನಾಯಕರ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದು ಶಾಸಕ ಯತ್ನಾಳ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ಆರ್ ಅಶೋಕ್, ಬನ್ನಿ ನೋಡೋಣ. ಇಲ್ಲ ಬಂದಿಲ್ಲ ಅಂದ್ರೆ ಸಿಎಂ ಮೊನ್ನೆ 5 ದಿನ ತಿರುಗಿ ಮತ್ತೆ ನಿನ್ನೆ ಬಂದಿದ್ದಾರೆ. ಅವ್ರು ಆರಾಮ್ಸೆ ಗೆಲ್ಬೋದು, ತಿರುಗಿ ನಾಳೆ ಆರಾಮ್ಸೆ ಗೆಲ್ಬೋದಾಯ್ತು ಅಭಿವೃದ್ಧಿ ಮಾಡಿದ್ರೆ. ಅಭಿವೃದ್ಧಿ ಮಾಡಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರ ಭಯದಿಂದ ವಾಮ ಮಾರ್ಗದಲ್ಲಿ ಚುನಾವಣೆ ಮಾಡಕ್ಕೆ ಹೊರಟಿದ್ದಾರೆ. ಅದರಿಂದ ಈ ಬೈ ಎಲೆಕ್ಷನ್ ನಲ್ಲಿ ಜನ ತೀರ್ಮಾನ ಮಾಡಿದ್ದಾರೆ, ಈ ಬಾರಿ ಕಾಂಗ್ರೆಸ್ಗೆ ಸೋಲು ಕೊಡಬೇಕು ಅಂತ ಜನ ತೀರ್ಮಾನ ಮಾಡಿದ್ದಾರೆ. ಬಿಜೆಪಿಗೆ ಮತ ಕೊಡಬೇಕು. ಕಳೆದ 3 ವರ್ಷದಲ್ಲಿ ಏನು ಅಭಿವೃದ್ಧಿ ಕಾರ್ಯ ಮಾಡಿಲ್ಲ, ಅದಕ್ಕೆ ನಾವು ಮತವನ್ನ ಬಿಜೆಪಿ ಕೊಡ್ತೀರಿ ಅನ್ನೋ ತೀರ್ಮಾನವನ್ನ ಜನ ಮಾಡ್ಬಿಟ್ಟಿದ್ದಾರೆ. ಸದ್ಯಕ್ಕೇನು ಹಾಕಿರೋದು ಅಷ್ಟೇ. ಅದರಿಂದ ಅದನ್ನ ಪಾರ್ಟಿ ತೀರ್ಮಾನ ಮಾಡುತ್ತೆ. ನಮ್ಮ ರಾಷ್ಟ್ರೀಯ ನಾಯಕರಿದ್ದಾರೆ, ಅವ್ರನ್ನ ತಗೊಳೋದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವಂಥದ್ದು ಅವರು ಹಿಂದುತ್ವದ ಬ್ರ್ಯಾಂಡ್. ಅವರು ಎಲ್ಲೆಲ್ಲಿ ಹಿಂದುತ್ವದ ಪರವಾದಂತ ವ್ಯಕ್ತಿಗಳಿರ್ತಾರೋ ಅವ್ರಿಗೆ ಚುನಾವಣೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ತಪ್ಪೇನು ಅದರಲ್ಲಿ? ಆ ತರ ಬೇಕಾದಷ್ಟು ಜನ ಬಂದಿದ್ದಾರೆ. ನಮ್ಮ ಬಿಜೆಪಿ ಶಾಲೆ ಹಾಕೊಂಡು ಕಾಂಗ್ರೆಸ್ ಅವ್ರು ನಾಚಿಕೆ ಆಗ್ಬೇಕು. ಅವ್ರು ನಾಚಿಕೆ ಆಗ್ಬೇಕ್ರಿ. ನಮ್ ಶಾಲು ಹಾಕೊಂಡು ಹೋಗಿ ಬಿಜೆಪಿ ಓಟ್ ಹಾಕ್ಬೇಡ ಅಂತ ಹೇಳ್ತಾರಲ್ಲ, ನಾಚಿಕೆ ಆಗ್ಬೇಕು. ಇವರೆಲ್ಲ ಡಿ ಕೆ ಬ್ರದರ್ಸ್ ಇರೋದು. ಇವರೆಲ್ಲರೂ ಆಲ್ಮೋಸ್ಟ್ ಆಲ್ ಡಿ ಕೆ ಬ್ರದರ್ಸ್. ಅದೇ ಕುಕ್ಕರ್ ಬ್ರದರ್ಸ್ ಅಂದ್ರಲ್ಲ, ಅದೇ ತರ ಇವರು ಬ್ರದರ್ಸ್ ಎಲ್ಲ ಬ್ರದರ್ಗಳು.